ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಕರ್ನಾಟಕದ ಎರಡನೇ ರಾಜಧಾನಿ ಬೆಳಗಾವಿಯಲ್ಲಿ ಸುವರ್ಣಸೌಧ ಇರುವುದರಿಂದ ಬೆಳಗಾವಿ ನಮ್ಮ ರಾಜ್ಯದ ಎರಡನೇ ಆಡಳಿತ ಕೇಂದ್ರವಾಗಿದೆ. ಇಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ಆಡಳಿತಕ್ಕೆ ಶಕ್ತಿಯನ್ನು ತುಂಬುತ್ತದೆ. ಬೆಳಗಾವಿಯನ್ನು ಕರ್ನಾಟಕದ ಸಕ್ಕರೆಯ ಬಟ್ಟಲು ಎಂದು ಕರೆಯಲಾಗುತ್ತದೆ. ನಮ್ಮ ರಾಜ್ಯದ ಅತಿ ಹೆಚ್ಚು ಸಕ್ಕರೆ ಮತ್ತು ಹಾಲು ಉತ್ಪಾದಿಸುವ ಜಿಲ್ಲೆ ಬೆಳಗಾವಿಯಾಗಿದ್ದು, ಹೆಚ್ಚಿನ ಕೃಷಿ ಉತ್ಪಾದನೆಯ ಜೊತೆಗೆ ಫೌಂಡ್ರಿ ಉದ್ಯಮಗಳಿಗೂ ಹೆಸರುವಾಸಿಯಾಗಿರುವ ನಮ್ಮ ಬೆಳಗಾವಿ ಜಿಲ್ಲೆ ನಮ್ಮ ದೇಶದ ಪ್ರಪ್ರಥಮ ಏರೋಸ್ಪೇಸ್ ಪ್ರಿಸಿಷನ್ ಇಂಜಿನಿಯರಿಂಗ್ ಎಸ್ಇಝೆಡ್ ಹೊಂದಿರುವ ಜಿಲ್ಲೆಯೂ ಇದಾಗಿದೆ. ಇಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿರುವ ಬೆಳಗಾವಿ ಜಿಲ್ಲೆಯ ಮುಂದಿನ ಭವಿಷ್ಯವನ್ನು ಮತ್ತಷ್ಟು ಉಜ್ವಲಗೊಳಿಸಿ ಜಿಲ್ಲೆಯ ಆರ್ಥಿಕತೆಗೆ ಮತ್ತಷ್ಟು ಶಕ್ತಿಯನ್ನು ತುಂಬಬಹುದಾದ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಾರಗೊಳ್ಳುತ್ತಿರುವ 5 ಪ್ರಮುಖ ಯೋಜನೆಗಳನ್ನು ನೋಡುವುದಾದರೆ, ಮೊದಲನೇ ಯೋಜನೆ ಬೆಳಗಾವಿಯಲ್ಲಿ ರಿಂಗಸ್ತೆಯ ನಿರ್ಮಾಣ. ಬೆಳಗಾವಿ ನಗರದ ಒಳಗೆ ಹೆದ್ದಾರಿಯಲ್ಲಿ ಸಾಗಬೇಕಾಗಿರುವ ವಾಹನಗಳು ಬರುವುದನ್ನು ತಪ್ಪಿಸಲು ಹಾಗೂ ನಗರದಲ್ಲಿ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಬೆಳಗಾವಿ ನಗರದ ಸುತ್ತಲೂ ಉಂಗುರಾಕಾರವಾಗಿ 70 ಕಿಲೋಮೀಟರ್ ಉದ್ದದ 6 ಲೇನ್ಗಳ ರಿಂಗಸ್ತೆಯನ್ನು ನಿರ್ಮಿಸಿ, ಮುಂದೆ ಈ ರಸ್ತೆಯ ಭಾಗದಲ್ಲಿ ಹೆಚ್ಚೆಚ್ಚು ಹೊಸ ಹೂಡಿಕೆಗಳನ್ನು ಹಾಗೂ ಹೊಸ ಬಡಾವಣೆಗಳ ನಿರ್ಮಾಣವನ್ನು ಪ್ರೋತ್ಸಾಹಿಸಲು 2018-19ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ಜಂಟಿ ಹೂಡಿಕೆಯಲ್ಲಿ ನಿರ್ಮಾಣದ ಒಪ್ಪಿಗೆಯನ್ನು ಪಡೆದ ಯೋಜನೆಯೇ ಈ ಬೆಳಗಾವಿ ರಿಂಗಸ್ತೆಯ ಯೋಜನೆ. ಬೆಳಗಾವಿ ನಗರದ ಸುತ್ತಲೂ 69.4 ಕಿಲೋಮೀಟರ್ ಉದ್ದದ ಈ ರಿಂಗಸ್ತೆಯನ್ನು ಅಂದಾಜು 3,000 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದ್ದು, ಈ ರಸ್ತೆಯು 6 ಲೇನ್ಗಳ ಅತ್ಯಾಧುನಿಕ ರಿಂಗಸ್ತೆಯಾಗಿದ್ದು, ಈ ರಸ್ತೆಯ ಎರಡೂ ಬದಿಯಲ್ಲಿ ಸರ್ವಿಸ್ ರಸ್ತೆಗಳನ್ನು ನಿರ್ಮಿಸಲಾಗುವುದು. ಮುಂದೆ ಈ ರಸ್ತೆಯನ್ನು HAM ಹೈಬ್ರಿಡ್ ಆನ್ಯುಟಿ ಮಾಡೆಲ್ನ ಅಡಿಯಲ್ಲಿ ನಿರ್ಮಿಸಲಾಗುತ್ತಿದ್ದು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈ ರಸ್ತೆಯ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿಕೊಂಡಿದೆ. ಈ ರಸ್ತೆಯ ನಿರ್ಮಾಣಕ್ಕೆ ಹಣವನ್ನು ಒದಗಿಸುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಾಗಿದ್ದು, ಈ ರಸ್ತೆಯ ನಿರ್ಮಾಣಕ್ಕೆ ಬೇಕಿರುವ ಭೂಮಿಯನ್ನು ನಮ್ಮ ರಾಜ್ಯ ಸರ್ಕಾರ ಒದಗಿಸುತ್ತಿದೆ. ಈ ರಸ್ತೆಗೆ ಬೇಕಿರುವ ಅಂದಾಜು 90 ಭಾಗದಷ್ಟು ಭೂಮಿಯನ್ನು ಈಗಾಗಲೇ ರೈತರಿಂದ ಅಕ್ವೈರ್ ಮಾಡಿಕೊಂಡು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ ಹಸ್ತಾಂತರಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಆದರೆ ನಾನಾ ಕಾರಣಗಳಿಂದ ಕೇಂದ್ರ ಸರ್ಕಾರ ಈ ರಸ್ತೆ ನಿರ್ಮಾಣದ ಟೆಂಡರ್ ಕರೆಯುವ ಕೆಲಸವನ್ನು ಇನ್ನೂ ಕೈಗೆತ್ತಿಕೊಂಡಿಲ್ಲ. ಮುಂದೆ ಈ ರಿಂಗಸ್ತೆ ಕಾಮಗಾರಿ ಪ್ರಾರಂಭವಾದರೆ ಬೆಳಗಾವಿ ನಗರದ ಸುತ್ತಲೂ ಮತ್ತಷ್ಟು ಕೈಗಾರಿಕಾ ಎಸ್ಇಝೆಡ್ಗಳು ಹಾಗೂ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಪ್ರಾರಂಭವಾಗಿ, ಮುಂದೆ ಬೆಳಗಾವಿ ನಗರದ ಸುತ್ತಲೂ ಹೊಸ ಬಡಾವಣೆಗಳು ನಿರ್ಮಾಣವಾಗಿ ಹೊಸ ವಸತಿ ಸಂಕೀರ್ಣಗಳು ನಿರ್ಮಾಣವಾಗುತ್ತವೆ. ಈ ಯೋಜನೆಯು ಬೆಳಗಾವಿ ನಗರದ ಆರ್ಥಿಕತೆಗೆ ಹೆಚ್ಚು ವೇಗವನ್ನು ತರಬಹುದಾದ ಸಾಮರ್ಥ್ಯವನ್ನು ಹೊಂದಿದೆ. ಎರಡನೇ ಯೋಜನೆ ಬೆಳಗಾವಿ ಕಿತ್ತೂರು ಧಾರವಾಡದ ನಡುವೆ ಹೊಸ ರೈಲ್ವೆ ಲೈನ್ ನಿರ್ಮಾಣ. ಪ್ರಸ್ತುತ ಬೆಳಗಾವಿಯಿಂದ ಧಾರವಾಡಕ್ಕೆ ರೈಲಿನಲ್ಲಿ ಪ್ರಯಾಣಿಸಬೇಕಾದ್ರೆ ಬೆಳಗಾವಿಯಿಂದ ಲೋಂಡಾ ಮುಖಾಂತರ ಬಳಸಿಕೊಂಡು 121 ಕಿಲೋಮೀಟರ್ಗಳ ದೂರವನ್ನು ಕ್ರಮಿಸಿ ಧಾರವಾಡವನ್ನು ತಲುಪಬೇಕಾಗುತ್ತದೆ. ಇದನ್ನು ತಪ್ಪಿಸಿ ಬೆಳಗಾವಿಯಿಂದ ನೇರವಾಗಿ ಕಿತ್ತೂರಿನ ಮೂಲಕ ಧಾರವಾಡವನ್ನು ಕೇವಲ 73 ಕಿಲೋಮೀಟರ್ಗಳಲ್ಲಿ ತಲುಪಬಹುದಾದ ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಲೈನ್ ಮಾರ್ಗಕ್ಕೆ 2020ರಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಪ್ಪಿಗೆ ದೊರೆಯುತ್ತದೆ. ಅಂತರದಲ್ಲಿ 48 ಕಿಲೋಮೀಟರ್ ದೂರವನ್ನು ಕಡಿಮೆ ಮಾಡಿ 1.5 ಗಂಟೆಗೂ ಹೆಚ್ಚು ಪ್ರಯಾಣ ಸಮಯವನ್ನು ಉಳಿಸಬಹುದಾದ ಈ ಹೊಸ ರೈಲ್ವೆ ಲೈನ್ ನಿರ್ಮಾಣಕ್ಕೆ ಅಂದಾಜು 927 ಕೋಟಿ ಹಣ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಈ ಯೋಜನೆಗೆ ಹಣವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 50-50 ಅನುಪಾತದಲ್ಲಿ ಹೂಡಿಕೆಯನ್ನು ಮಾಡುತ್ತಿದ್ದು, ಈ ಯೋಜನೆಗೆ ಭೂಮಿ ಒದಗಿಸುವ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ್ದಾಗಿದೆ. ನಾನಾ ಕಾರಣಗಳಿಂದಾಗಿ ಈ ಭಾಗದಲ್ಲಿ ರೈತರಿಂದ ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡು ಕೇಂದ್ರದ ರೈಲ್ವೆ ಇಲಾಖೆಗೆ ಭೂಮಿ ಹಸ್ತಾಂತರಿಸುವ ಕೆಲಸದಲ್ಲಿ ಬಹಳ ನಿಧಾನವಾಗುತ್ತಿದೆ. ಮುಂದೆ ಈ ಯೋಜನೆ ಪೂರ್ಣಗೊಂಡರೆ ಬೆಳಗಾವಿ ಹಾಗೂ ಹುಬ್ಳಿ ಧಾರವಾಡದ ನಡುವೆ ಉತ್ತಮ ರೈಲ್ವೆ ಮಾರ್ಗ ನಿರ್ಮಾಣಗೊಂಡು ಈ ಹೊಸ ರೈಲ್ವೆ ಮಾರ್ಗದಲ್ಲಿ ಬರುವ ದೇಸೂರು, ಬಾಗೇವಾಡಿ, ಹುಲಿಕಟ್ಟಿ, ಕಿತ್ತೂರು, ತೇಗೂರು, ಮಮ್ಮಿಗಟ್ಟಿ, ಕ್ಯಾರಕೊಪ್ಪ ಹಾಗೂ ಇದರ ಸುತ್ತಲಿನ ಸಣ್ಣ ಸಣ್ಣ ಗ್ರಾಮಗಳಿಂದ ಯುವಕರು ಹುಬ್ಳಿ, ಧಾರವಾಡ ಹಾಗೂ ಬೆಳಗಾವಿ ನಗರಗಳಿಗೆ ಉದ್ಯೋಗಗಳಿಗೆ ಪ್ರತಿದಿನ ಪ್ರಯಾಣಿಸಲು ಅನುಕೂಲವಾಗುತ್ತದೆ ಹಾಗೂ ಪುಣೆ, ಬೆಂಗಳೂರಿನ ನಡುವೆ ವೇಗದ ರೈಲ್ವೆ ಮಾರ್ಗವನ್ನು ಕಲ್ಪಿಸಿದಂತಾಗುತ್ತದೆ. ಮುಂದೆ ಬೆಳಗಾವಿ ಮತ್ತು ಧಾರವಾಡದ ನಡುವಿನ ವಾಣಿಜ್ಯ ಮತ್ತು ಪ್ರವಾಸಿ ಚಟುವಟಿಕೆಗಳಿಗೆ, ವಿಶೇಷವಾಗಿ ಕಿತ್ತೂರಿನ ಐತಿಹಾಸಿಕ ಪ್ರವಾಸಿ ತಾಣಕ್ಕೆ ಹೆಚ್ಚಿನ ಉತ್ತೇಜನ ದೊರಕುತ್ತದೆ. ಮೂರನೇ ಯೋಜನೆ ಹಲ್ಗಾಮಚ್ಚೆ ಬೈಪಾಸ್ ನಿರ್ಮಾಣ. ಬೆಳಗಾವಿ ನಗರದ ಮೂಲಕ ಹಾದು ಹೋಗುವ ವಾಹನ ದಟ್ಟಣೆಯನ್ನು, ವಿಶೇಷವಾಗಿ ಗೋವಾ ಕಡೆಗೆ ಹೋಗುವ ಭಾರೀ ಸರಕು ಸಾಗಣೆ ವಾಹನಗಳನ್ನು ಬೆಳಗಾವಿ ನಗರದ ಒಳಗೆ ಬರದ ಹಾಗೆ ತಡೆದು ನಗರದ ಆಚೆಯಿಂದಲೇ
ಈ ವಾಹನಗಳು ನೇರವಾಗಿ ಅಲಗಾಬಳಿಯ ರಾಷ್ಟ್ರೀಯ ಹೆದ್ದಾರಿ 48ಕ್ಕೆ ಸೇರುವ ತರದಲ್ಲಿ 12.5 ಕಿಲೋಮೀಟರ್ ಉದ್ದದ ಬೈಪಾಸ್ ರಸ್ತೆಯನ್ನು ನಿರ್ಮಿಸಲಾಗುತ್ತಿದೆ. ಈ ರಸ್ತೆ ಹಲಗಾಬಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಪ್ರಾರಂಭವಾಗಿ ಮಚ್ಚೆ ಗ್ರಾಮದ ಬಳಿ ಬೆಳಗಾವಿ ಪಣಜಿ ರಾಷ್ಟ್ರೀಯ ಹೆದ್ದಾರಿ 4A ಸೇರುತ್ತದೆ. ಈ ಬೈಪಾಸ್ ರಸ್ತೆಯ ನಿರ್ಮಾಣಕ್ಕೆ ಒಪ್ಪಿಗೆ ದೊರೆತದ್ದು 2005ರಲ್ಲಿ. ಈಗಾಗಲೇ 2 ದಶಕಗಳು ಕಳೆದಿವೆ. ಆದರೆ ಈ ಭಾಗದ ರೈತರಿಂದ 140 ಎಕರೆ ಭೂಮಿಯನ್ನು ರೈತರಿಗೆ ಸರಿಯಾದ ಪರಿಹಾರ ಕೊಟ್ಟು ಇಲ್ಲಿ ಭೂಮಿ ಪಡೆಯುವ ಕೆಲಸವನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇನ್ನೂ ಪೂರ್ಣಗೊಳಿಸಿಲ್ಲ. ಈ ಬೈಪಾಸ್ ರಸ್ತೆಯಲ್ಲಿ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದರೂ ಸಹಿತ ಈ ಭಾಗದ ರೈತರನ್ನು ಸಮಾಧಾನಗೊಳಿಸಲು ಈ ದಿನದವರೆಗೂ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ ಸಾಧ್ಯವಾಗಿಲ್ಲ. ಈ ರಸ್ತೆ ಕಾಮಗಾರಿಯು ಪೂರ್ಣಗೊಂಡರೆ ಬೆಂಗಳೂರು ಗೋವಾ ಕಡೆಗೆ ಹೋಗುವ ವಾಹನಗಳು ಬೆಳಗಾವಿ ನಗರದ ಒಳಗೆ ಬರದೆ ಹಾಗೆ ಬೆಳಗಾವಿ ನಗರದ ಹೊರಗಿನಿಂದಲೇ ಗೋವಾ ಕಡೆಗೆ ಸಾಗಬಹುದಾಗಿದೆ. ಹಾಗೂ ಈ ರಸ್ತೆ ಕೂಡುವ ಭಾಗಗಳಲ್ಲಿ ಹೊಸ ಸರ್ವಿಸ್ ಇಂಡಸ್ಟ್ರಿಗಳ ಹೂಡಿಕೆಯು ಅಭಿವೃದ್ಧಿಯಾಗಬಹುದಾಗಿದೆ. 4ನೇ ಯೋಜನೆ ಬೆಳಗಾವಿ ನಗರದ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ನ ನಿರ್ಮಾಣ ಹಾಗೂ ರನ್ವೇ ವಿಸ್ತರಣೆಯ ಕಾಮಗಾರಿ. ಬೆಳಗಾವಿ ನಗರದ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಈಗಿರುವ 2500 ಮೀಟರ್ ಉದ್ದದ ರನ್ವೇಯನ್ನು 3200 ಮೀಟರ್ಗೆ ವಿಸ್ತರಿಸಿ ಮುಂದೆ ಏರ್ಬಸ್ A320, ಬೋಯಿಂಗ್ 737 ನಂತಹ ವಿಮಾನಗಳು ಸುಲಭವಾಗಿ ಈ ವಿಮಾನ ನಿಲ್ದಾಣದಲ್ಲಿ ಇಳಿಯುವ ತರದಲ್ಲಿ ಇಲ್ಲಿ ರನ್ವೇಯನ್ನು ವಿಸ್ತರಿಸಲಾಗುತ್ತಿದೆ. ಈಗಾಗಲೇ ಹೊಸ ಟರ್ಮಿನಲ್ ನಿರ್ಮಾಣದ ಕೆಲಸ ಪೂರ್ಣವಾಗಿದ್ದು ಏಕಕಾಲದಲ್ಲಿ 100 ಪ್ರಯಾಣಿಕರ ನಿಭಾಯಿಸುವ ಸಾಮರ್ಥ್ಯವನ್ನು ಈ ಏರ್ಪೋರ್ಟ್ ಹೊಂದಿದೆ. ಈಗಾಗಲೇ ನೈಟ್ ಲ್ಯಾಂಡಿಂಗ್ಗೆ ಅನುಕೂಲ ಆಗುವ ತರದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು ಈ ಏರ್ಪೋರ್ಟ್ ಅಭಿವೃದ್ಧಿಪಡಿಸುವ ಯೋಜನೆಗೆ 230 ಕೋಟಿ ವೆಚ್ಚವಾಗುತ್ತಿದ್ದು ಈ ವೆಚ್ಚವನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಭರಿಸುತ್ತಿದೆ. ಈ ಅಭಿವೃದ್ಧಿ ಯೋಜನೆಗೆ ಬೇಕಾದ ಸುಮಾರು 370 ಎಕರೆ ಭೂಮಿಯನ್ನು ಉಚಿತವಾಗಿ ನಮ್ಮ ರಾಜ್ಯ ಸರ್ಕಾರ ನೀಡುತ್ತಿದೆ. ಮುಂದೆ ಈ ವಿಮಾನ ನಿಲ್ದಾಣದಿಂದ ಬೆಳಗಾವಿಯಲ್ಲಿ ಬೆಳೆದ ತರಕಾರಿ, ಹೂವು ಹಾಗೂ ಇಲ್ಲಿ ಸಿದ್ಧವಾಗುವ ಕೈಗಾರಿಕಾ ಬಿಡಿಭಾಗಗಳನ್ನು ನೇರವಾಗಿ ವಿದೇಶಗಳಿಗೆ ರಫ್ತು ಮಾಡಲು ಕಾರ್ಗೋ ಹಬ್ ಸಹಿತ ಇಲ್ಲಿ ನಿರ್ಮಾಣವಾಗುತ್ತಿದೆ. ಮುಂದೆ ಬೆಳಗಾವಿ ನಗರದಲ್ಲಿ ವಿಮಾನ ಸೌಲಭ್ಯವು ಹೆಚ್ಚಾದರೆ ಬೆಂಗಳೂರು ಹಾಗೂ ಪೂನಾ ನಗರಗಳ ದೊಡ್ಡ ಐಟಿ ಕಂಪನಿಗಳು ಮುಂದೆ ಬೆಳಗಾವಿ ನಗರದಲ್ಲಿ ತಮ್ಮ ಕಚೇರಿಗಳನ್ನು ತೆರೆಯಲು ಅನುಕೂಲವಾಗುತ್ತದೆ. ಮುಂದೆ ದೇಶ ವಿದೇಶಗಳಿಂದ ಗೋವಾ ಹಾಗೂ ಹಂಪಿಗೆ ಪ್ರವಾಸಕ್ಕೆ ಬರುವ ಜನಕ್ಕೆ ಬೆಳಗಾವಿ ವಿಮಾನ ನಿಲ್ದಾಣ ಪ್ರಮುಖ ಕೇಂದ್ರವಾಗಬಹುದಾಗಿದೆ. 5ನೇ ಯೋಜನೆ ಕಣಬರ್ಗಿ ಕೈಗಾರಿಕಾ ಲೇಔಟ್ನ ನಿರ್ಮಾಣ. ಬೆಳಗಾವಿ ನಗರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ 160 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಹರಡಿರುವ ಕೈಗಾರಿಕಾ ಕ್ಲಸ್ಟರ್ ಆದ ಕಣಬರ್ಗಿ ಕೈಗಾರಿಕಾ ಪ್ರದೇಶವನ್ನು ಬೆಳಗಾವಿ ಸ್ಮಾರ್ಟ್ ಸಿಟಿ ಲಿಮಿಟೆಡ್ BSCL ಹಾಗೂ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ KIDB ಜಂಟಿಯಾಗಿ ಈ ಕಣಬರ್ಗಿ ಇಂಡಸ್ಟ್ರಿಯಲ್ ಲೇಔಟ್ ಅನ್ನು ಅಭಿವೃದ್ಧಿಪಡಿಸಲಿವೆ. ಈ ಪ್ರದೇಶದಲ್ಲಿ ಸುಸಜ್ಜಿತ ರಸ್ತೆಗಳನ್ನು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಲೈನ್ಗಳನ್ನು ಹಾಗೂ ಹೈಟೆಕ್ ಇಂಡಸ್ಟ್ರಿಯಲ್ ವೇಸ್ಟ್ ಡಿಸ್ಪೋಸಬಲ್ ತರದ ವ್ಯವಸ್ಥೆಯನ್ನು ಹೊಂದಿದ್ದು ಈ ಪ್ರದೇಶವು ಗ್ರೀನ್ ಇಂಡಸ್ಟ್ರಿಯಲ್ ಲೇಔಟ್ ಆಗಿದೆ. ಈ ಇಂಡಸ್ಟ್ರಿಯಲ್ ಏರಿಯಾದ ಮೂಲಸೌಕರ್ಯಕ್ಕಾಗಿ ಸುಮಾರು 150 ಕೋಟಿಯನ್ನು ವೆಚ್ಚ ಮಾಡಲಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 50-50 ಅನುಪಾತದಲ್ಲಿ ಅನುದಾನವನ್ನು ನೀಡಿವೆ. KIADB ಈಗಾಗಲೇ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ MSME ನಿವೇಶನಗಳನ್ನು ಹಂಚಿಕೆ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದು ಮುಂದೆ ಈ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಿದರೆ ಸುಮಾರು 5,000ದಿಂದ 8,000 ಜನಕ್ಕೆ ನೇರ ಮತ್ತು ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಮುಂದೆ ಬೆಳಗಾವಿಯ ಪ್ರಸಿದ್ಧ ಫೌಂಡ್ರಿ ಹಾಗೂ ಪಂಪ್ಸೆಟ್ ಉದ್ಯಮದ ಹೊಸ ಹೂಡಿಕೆಗಳಿಗೆ ಸುಸಜ್ಜಿತ ಜಾಗ ಮತ್ತು ಆಧುನಿಕ ಸೌಲಭ್ಯಗಳು ಈ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿ ದೊರಕಲಿದ್ದು ಕಣಬರ್ಗಿ ಸುತ್ತಮುತ್ತಲಿನ ಪ್ರದೇಶಗಳಾದ ಆಟೋ ನಗರ ಹಾಗೂ ಹಿರೇಬಾಗೇವಾಡಿ ರಸ್ತೆಯಲ್ಲಿ ಈ ಭಾಗದ ಆಸ್ತಿ ಮೌಲ್ಯ ಗಣನೀಯವಾಗಿ ಹೆಚ್ಚಾಗಲಿದೆ. ಈ ತರದ ಯೋಜನೆಗಳು ಇನ್ನೂ ಹೆಚ್ಚೆಚ್ಚು ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಮಾಣಗೊಂಡು ಬೆಳಗಾವಿ ಜಿಲ್ಲೆಯ ಆರ್ಥಿಕತೆಗೆ ಇನ್ನೂ ಹೆಚ್ಚು ವೇಗವನ್ನು ತರಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.